ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಯ್ತು, ನೆಕ್ಸ್ಟ್ ಮತ್ತಿಂದ ಎಲೆಕ್ಷನ್ ನಿಲ್ಬೇಕು, ಮತ್ತೆ ಬೇರೆಯವ್ರು ನಿಲ್ಬೇಕು, ಆ ಎಲ್ಲಾ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಹಾ, ಎಲ್ಲರೂ ಅನರ್ಹರಾಗ್ಬೇಕು. ನನ್ನ ಆಫ್ ದಿ ಎಬೋ ಅಂದ್ರೆ ಇವ್ ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ. ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯಲ್ ಅಲ್ಲ. ಅವರೇ ನಿಮಗ್ ಚೆನ್ನಾಗಿ ಗೊತ್ತಿರೋದು ಹೇಳಿ. ನಾನು ಹೊರಟಿಲ್ಲಮ್ಮ, ಎಲ್ರು ಮಾಡ್ಬೋದು ಸೇರ್ಕೊಂಡ್ರಿ ಅಂತ ಹೇಳ್ತಿರೋದು. ನೀವ್ ಮಾಡ್ತೀರಾ ಅಂತ ನನಗ್ ನಂಬಿಕೆ ಇರೋದು. ನೀವು ನನ್ ಕೈಗೆ ತೋರಿಸ್ರೆ ನಾನ್ ನಿಮ್ ಕಡೆ ತೋರಿಸ್ತೀನಿ. ಓಕೆನಾ? ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ತೋರಿಸಿರೋದು. ಅಲ್ಲ ನೋಡಿ, ಇಲ್ಲಿ ಇವಾಗ ಈ ಜಾಗ ಇದೆಯಲ್ಲ, ನಾನ್ ಬೇಕಾದ್ರೆ ನಿಲ್ಬೋದು. ಯಾಕೆ? ಇಲ್ಲ, ಇದು ಪಾರ್ಟಿ ಸಿಸ್ಟಮೇ ಅಲ್ಲ, ಇಲ್ಲಿ ಜನಗಳು ಸೇರ್ತಾರೆ. ಅಲ್ಲ ಅದು ಬಿಡಿ, ಇದನ್ನ ನಾನು ಹೇಳ್ತಾ ಇರೋದು, ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ನಾನ್ ನಿಲ್ಲೋದು ನನ್ನ ಪಾರ್ಟಿ, ಅದು ಸೆಕೆಂಡ್ರಿ. ಹಾ, ಭಯ ಇದ್ದಿದ್ರೆ ಇಷ್ಟೆಲ್ಲ ಮಾಡ್ತಿದ್ನ ನಾನು. ಅಲ್ಲ, ಸ್ಪರ್ಧೆ ನನಗೆ ಆದಾಗ ನಾನು ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಿಲ್ಲಲ್ಲ. ನೋಡೋಣ, ನನಗೂ ಆ ಟೈಮ್ ಸಿಗ್ಬೇಕು. ಈಗ ಕೇಳಿ ಒಂದ್ ನಿಮಿಷ, ನಾನು ಫ್ರೀ ಆಗ್ಬೇಕಲ್ವಾ, ವರ್ಕರ್ ತರ ವರ್ಕ್ ಮಾಡ್ಬೇಕಲ್ವಾ, ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ತಗೊಬೇಕು, ನಾನು SOP ತರ ವರ್ಕ್ ಮಾಡ್ಬೇಕು. ಆ ಎಲಿಜಿಬಿಲಿಟಿ ನನಗಿದೆ, ನೋಡ್ಕೊಂಡು ನಾನು ಎಂಟರ್ ಆಗ್ತೀನಿ. ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಎಂಟರ್ ಆಗ್ಬೋದು ಇಲ್ಲಿ. ನೋಡಿ ನೋಡಿ, ಇನ್ನೂ ಆ ನಾಯಕ ಪರವಶರಾಗಿರೋರು ನೀವು. ತಗೊಳ್ಳಿ ಅಂತಾನೆ. ನೋಡಿ ಇಲ್ಲಿ ನೋಡಿ, ಕಿರೀಟ ಇನ್ನೊಂದ್ಸತಿ ಹಾಕ್ರಿ ಕಿರೀಟ. ಅದು ತೆಗಿಬೇಡ್ರಿ ರೀ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಹೌದು. ನಾನ್ ಹಿಂದೆ ನಿಂತ್ಕೊಂತೀನಿ, ನೀವು ಗೆದ್ದಾಗ ನಾನ್ ಹಿಂದೆ ನಿಂತ್ಕೊಂತೀನಿ. ಹೇಳಿ, ಕೊನೆಯದಾಗಿ ಹೇಳ್ತೀನಿ. ನನಗೆ ಇಷ್ಟೇ ಕೇಳಿ, ಒಂದ್ ನಿಮಿಷ, ನಾನು ಹೇಳೋದು ಇಷ್ಟೇ. ಹಾ, ನಮಸ್ಕಾರ, ಹೇಳಿ ಗುರುವೆ. ಅಲ್ಲ, ಏನಾಯ್ತು ಅಂದ್ರೆ ಮತ್ತೆ ನನ್ನ ಪಾರ್ಟಿ ಉಪೇಂದ್ರ ಅದಕ್ಕೆ ಅಂಟಾಕೊಂಡೇ ಇತ್ತಲ್ಲಿ. ಏನ್ ಹೇಳಿ, ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ ಯೋಚನೆ ಮಾಡಿ, ನಿಜವಾದ ಒಂದು ಪಾರ್ಟಿ, ಜನರ ಕೇಳ್ಕೊಡುವಂತ ಒಂದು ಪಾರ್ಟಿ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂದಿದ್ ನನಗೆ. ನಾನು ಅಲ್ಲ ಹಿಂ ಅಲ್ಲಲ್ಲ, ಗೊತ್ತಾಯ್ತು. ಅದ್ ಏನ್ ಗೊತ್ತಾ, ನೀವು ರಾಜಕೀಯದಲ್ಲೇ ಮಾತಾಡಿದ್ರೆ ನಾನು ಪ್ರಜಾಕೀಯ ಮಾತಾಡೋದು ಕಷ್ಟ. ರಾಜಕೀಯದಲ್ಲಿ ಒಬ್ಬ ರಾಜ ಬೇಕು, ಪ್ರಜಾಕೀಯದಲ್ಲಿ ಪ್ರಜೆಗಳು ಬೇಕು, ಇಷ್ಟೇ. ಅಲ್ಲ, ಆ ಒಂದ್ ಕೆಲಸ ನಂಗೆ ದೇವ್ರು ಕೊಟ್ಟಿದ್ದಾನೆ, ಅದನ್ನ ಮಾಡ್ತಾ ಇದ್ದೀನಿ. ಅವ್ರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಹ್ಮ್ ಅಲ್ಲ, ನೋಡೋಣ. ಸಿ, ಐ ಆಮ್ ಟ್ರೈಯಿಂಗ್ ದಿಸ್. ಏನಿವ್ರೆ, ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಸಿ, ಪ್ರಯತ್ನ ಪಡದೇ ಇರಬಾರ್ದು. ಒಂದೇನೋ ಆಲೋಚನೆ ಬಂದಾಗ ಅದು ಪ್ರಯತ್ನ ಪಡಬೇಕು. ನೋಡೋಣ, ಜನ ಇದನ್ನ ಹೆಂಗ್ ಎತ್ಕೊಂಡು ಹೋಗ್ತಾರೆ ನೋಡೋಣ. ಅಷ್ಟೇ ಗುರುವೆ, ನೋಡೋಣ ಅಂತ. ಯಾಕಂದ್ರೆ ಅಲ್ಲಲ್ಲ, ಏನಾಯ್ತು ಗೊತ್ತಾ, ನಾನು ಆಕ್ಟಿವ್ ಆಗಿದ್ದೆ. ಕೊನೆಗೆ ಏನಾಯ್ತು, ನನ್ನ ಅಭಿಪ್ರಾಯಗಳೇ ಪ್ರಜಾಕೀಯದ ಅಭಿಪ್ರಾಯ ತರ ಆಗೋಯ್ತು. ನನಗೆ ಜನ ಮಾತಾಡ್ಲಿ ಅನ್ನೋದು ನನಗೆ ಆಸೆ.
ಏನ್ ಹೇಳಿ, ಒಬ್ಬೊಬ್ರು ಜನ ಅವ್ರವ್ರ ಅಭಿಪ್ರಾಯ ಇದೆ ಎಲ್ಲ ಹಂಚ್ಕೊಬೇಕು, ಅವ್ರು ಮಾತಾಡ್ಬೇಕು ಅನ್ನೋ ಆಸೆ, ಅದಕ್ಕೋಸ್ಕರ ನಾ ಸೈಲೆಂಟ್. ಹೌದೌದೌದು ಹೌದು. ಇಲ್ಲ ಇವ್ರೆ, ಈಗ ನೋಡಿ ತುಂಬಾ ಫಾಸ್ಟ್ ಆಗಿ ಓಡುತ್ತಿದ್ದು. ಯಾಕಂದ್ರೆ ಇಷ್ಟ ದಿನ ನಾನೊಂದು ಹೋಲ್ಡ್ ಇಟ್ಕೊಂಡಿದ್ದೆ, ಇವಾಗ ಹೋಲ್ಡ್ ಇಲ್ಲ ಖಂಡಿತ. ನೋಡಿ, ಇಲ್ಲೇ ರಾಜನ್ನ ನೀವು ಡಿಸ್ಪ್ರೂವ್ ಮಾಡ್ತಾ ಇದ್ದೀರಾ. ರಾಜ ಹೇಳಿದ್ದಕ್ಕೆ ಈ ಮೋಸ ನಡೀತದೆ, ಪ್ರಜೆಗಳೇ ಅನ್ಕೊಂಡ್ಬಿಟ್ರೆ ಹಾಲೆ ಹಾಕ್ತಾರ ಅವ್ರು. ಕರೆಕ್ಟಾ? ರಾಜ ಹೇಳಿದ್ರೆ ನೀರ್ ಹಾಕ್ಬಿಡ್ತಾನ ಅವನು, ಅಂದ್ರೆ ಅವನು ಹಾಲೆ ಹಾಕ್ತಾನೆ. ನಿಮ್ಮೇಲೆ ಐ ಆಮ್ ಟೆಲಿಂಗ್ ಯು, ಸಿ ನನ್ನ ಕಡೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡೆ, ಬಟ್ ಎಂಡ್ ಆಫ್ ದಿ ಡೇ ಕೇಳಿ ನೋಡಿ, ಮತ್ತೆ ಅದನ್ನ ಹೇಳ್ಬಿಡಿ. ನೀವ್ ಯಾವಾಗ ಕೇಳ್ತೀನಿ, ನೀವ್ ಯಾವಾಗ ಇದನ್ನ ಮಾಡ್ತೀರಾ, ನೀವ್ ಯಾವಾಗ ಇದನ್ನ 10 ಜನಕ್ಕೆ ಕೇಳ್ತೀರಾ? ಅಲ್ಲ, ನಾನ್ ಮಾದರಿಯಾಗಿ ಹೇಳ್ತಾ ಇದ್ದೀನಲ್ಲ, ಖಂಡಿತ. ಇಲ್ಲ ಕೇಳಿ, ಇದಿದೆಯಲ್ಲ, ಇದು ಪರ್ಮನೆಂಟ್ ನಿಮ್ ಫೋನಲ್ಲಿ ಇರುತ್ತೆ, ಎನಿ ಟೈಮ್ ನಿಮ್ ಫೋನಲ್ಲಿ ಇರುತ್ತೆ. ಇದು ನೀವು ಯಾವ ಟೈಮ್ ಬೇಕಾದ್ರೆ ಇಶ್ಯೂ ರೈಸ್ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ನೀವು ಆಸ್ಪಿರೆಂಟ್ ನ ಕನೆಕ್ಟ್ ಮಾಡ್ಬೋದು, ಕಂಪ್ಲೀಟ್ ಓಪನ್ ಇರುತ್ತೆ. ಓಕೆನಾ? ಹಾ ಹಾ ಅದನ್ನೇ ಮಾಡ್ತಿದ್ದೀರಾ ನೀವು? ಅಲ್ಲಲ್ಲ ಕೇಳಿ, ನೀವು ಒಂದ್ ಹೇಳಿದ್ರಿ ಅದೇ ತರ ನಿರೀಕ್ಷೆ ಮಾಡ್ತೀನಿ ಅಂತ. ಅದೇ ತರ ನಿರೀಕ್ಷೆ ಮಾಡಬೇಡಿ. ಇದು ಆಪ್ ಅಲ್ಲ, ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಇದು ಪ್ರಜಾಕೀಯ ನಿಮ್ದಿದು. ನೀವೇ ಲೀಡರ್. ಸಿ, ನನಗೆ ಒಂದ್ ಅರ್ಥ ಆಗ್ತಿಲ್ಲ, ನೀವು ಲೀಡರ್ ಆಗಿ ಕಿರೀಟ ಹಾಕೊಳ್ಳಿ, ಯಾರು ರೆಡಿ ಇಲ್ಲ, ನನಗೆ ಅರ್ಥ ಆಗ್ತಿಲ್ಲ. ಈ ಲೆವೆಲ್ ನಮ್ಮನ್ನ ಮೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.